ಅಭಿಮಾನಿ ಕಾರ್ಯಕರ್ತರುಗಳು ಅತ್ಯಂತ ಸಡಗರದಲ್ಲಿ ಮಾಡ್ಕೊಂಡಿದ್ದಾರೆ. ಅವರು ರಾಜ್ಯದಾದ್ಯಂತ ಹಲವಾರು ರೀತಿಯಲ್ಲಿ ದೇವೇಗೌಡರ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ಕೊಂಡಿದ್ದಾರೆ. ಇವತ್ತು 93 ವರ್ಷಗಳನ್ನು ಮುಗಿಸಿ 94ನೇ ವರ್ಷಕ್ಕೆ ಅವರ ಜೀವನದ ಪಾದಯಾತ್ರೆ ಏನಿದೆ, ಬಹುಶಃ ನಮಗೆ ತಿಳುವಳಿಕೆ ಬಂದಾಗಲಿಂದ ನಾನು ಗಮನಿಸಿದಂಥದ್ದು, ಅವರಲ್ಲಿ ನಾನು ಬಹುಶಃ 68-70ನೇ ಇಸ್ವಿ, ನಾನು ಹುಟ್ಟಿದ್ದು 59 ಹುಟ್ಟಿದ್ದೆ. 10 ವರ್ಷಗಳ ನಂತರ ಬಹುಶಃ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಿದ್ದರು. ಜನಸಾಮಾನ್ಯರು, ಬಡವರು, ರೈತರ ಬಗ್ಗೆ ಅವರಲ್ಲಿದ್ದಂಥ ಕಾಳಜಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಕಾವೇರಿ ಬೇಸಿನ್ನ ಜಲಾಶಯದ ವಿಷಯದಲ್ಲಿ ಅವರ ಒಂದು ಹೋರಾಟಗಳೇನಿತ್ತು ಅದನ್ನೆಲ್ಲವನ್ನು ಗಮನಿಸಿದ್ದೇವೆ. ಅದಷ್ಟೇ ಅಲ್ಲ, ಅವರ ರಾಜಕೀಯದ ಬದುಕಿನಲ್ಲಿ ಹಲವಾರು ರೀತಿ ಏರ್ಪೇರುಗಳು, ಪಕ್ಷವನ್ನು ಉಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಲವಾರು ವಿಷಯಗಳಲ್ಲಿ ಅವರಿಗೆ ನೋವಾದಂಥದ್ದನ್ನು ಅವರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದಕ್ಕೆ ವಾತಾವರಣ ಏನಿತ್ತು, ಅಂಥ ಸಂದರ್ಭದಲ್ಲೂ ಪಕ್ಷ ಉಳಿಸ್ಲಿಕ್ಕೋಸ್ಕರವಾಗಿ ಹಲವಾರು ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಯಾರ ಬಗ್ಗೆನೂ ಇವರಿಗೆ ಸಮಸ್ಯೆಗಳನ್ನು ಉಂಟು ಮಾಡಿದ್ರು, ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿದ್ದಾರೆ ಅಂತಕ್ಕಂಥದ್ರು ಅದನ್ನು ಸರಿಪಡಿಸ್ತಕ್ಕಂಥ ಒಂದು ವಾತಾವರಣ ಅವರಲ್ಲಿತ್ತು. ಇವತ್ತಿನ ರಾಜಕಾರಣದಲ್ಲಿ ಬಹುಶಃ ನಾವು ಅವರಂಥ ವ್ಯಕ್ತಿಯನ್ನು ರಾಜಕಾರಣದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅವರ ನಡವಳಿಕೆ ಇದೆಯಲ್ಲ, ಅದೇ ಇವತ್ತು ಅವರ ಸುದೀರ್ಘವಾದಂಥ ರಾಜಕೀಯ ಜೀವನದ ಪಯಣ ಇವತ್ತು ವಿಶ್ವವೇ ಮೆಚ್ಚತಕ್ಕಂಥ ನರೇಂದ್ರ ಮೋದಿಯವರು ಏನೋ ಒಂದು ದೇವೇಗೌಡರ ಬಗ್ಗೆ ಇಟ್ಟಿರ್ತಕ್ಕಂಥ ಆತ್ಮೀಯತೆ ನಾನು ಭಾಳ ಹತ್ತಿರದಿಂದ ಗಮನಿಸಿದ್ದೆ. ಅವ್ರ ಬಗ್ಗೆ ದೇಶದ ಪ್ರಧಾನಮಂತ್ರಿಗಳು ಯಾವ ಮಟ್ಟದಲ್ಲಿ ಭಾಳ ಆತ್ಮೀಯವಾಗಿ ಅವ್ರನ್ನ ಗೌರವಿಸ್ತಾರೆ, ಇದೆಲ್ಲವನ್ನು ಗಮನಿಸಿದ್ದೇನೆ. ಅದು ಬಹುಶಃ ನರೇಂದ್ರ ಮೋದಿಯವರು ಇವತ್ತು ವಿಶ್ವದಲ್ಲೇ ಅವರ ಬಗ್ಗೆ ಒಂದು ಸಕಾರಾತ್ಮಕವಾದ ಸ್ಪಂದಿಸ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ. ಅವರು ಸಹ ದೇವೇಗೌಡರ ಬಗ್ಗೆ ತಳೆದಿರ್ತಕ್ಕಂಥ ಅವರ ನಿಲುವು ಅವರನ್ನು ಭಾಳ ಹತ್ತಿರದಿಂದ ಸೂಕ್ಷ್ಮವಾಗಿ ಅವರ ರಾಜಕೀಯದ ಹೋರಾಟ ಗಮನಿಸಿದ್ದಾರೆ ಅವರು. ಅದು ನಾನು ಅವರ ಒಂದು ಪ್ರತಿಕ್ರಿಯೆಗಳನ್ನ ನೋಡಿದಾಗ ಕಾಣ್ತಾ ಇದ್ದೇನೆ. ಇವತ್ತು 94 ವರ್ಷಗಳನ್ನು ಇನ್ನು ಪೂರೈಸಿದ್ದಾರೆ. ಬಹುಶಃ ನನಗೆ, ನಾನು ದೇವರ ಮುಂದೆ ಹೋದಾಗ ಈಗಲೂ ಸಹ ಕೇಳೋದು, ನಮ್ಮ ತಂದೆ ತಾಯಿ ಇಬ್ಬರು ಆರೋಗ್ಯವಂತರಾಗಿ ಶತಾಯುಷಿಗಳಾಗಿ ಬದುಕಬೇಕು ಅಂತಕ್ಕಂಥದ್ದನ್ನೇ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡೋದು. ಅದು ಬಿಟ್ಟು ನಾನು ಇನ್ನೇನು ದೇವ್ರಿಗೆ ಕೇಳ್ತಕ್ಕಂಥದ್ದು ನನ್ನ ಜೀವನದಲ್ಲಿ ನನ್ನಲ್ಲಿ ಯಾವತ್ತೂ ಇಲ್ಲ. ಮಧ್ಯದಲ್ಲಿ ಸ್ವಲ್ಪ ನನ್ನ ಆರೋಗ್ಯದ ಪರಿಸ್ಥಿತಿಗಳು ಸ್ವಲ್ಪ ಕುಸಿತ ಆದಾಗ ಆಗ ಮಧ್ಯದಲ್ಲಿ ಸ್ವಲ್ಪ ದಿವಸ ದೇವರೇ ಆರೋಗ್ಯ ಕೊಡು ಅಂತ ಕೇಳಿದ್ದೇನೆ. ನಾನು ಎಷ್ಟೋ ಬಾರಿ ಹೇಳಿದ್ದೇನೆ ನಮ್ಮ ಹುಡುಗರಿಗೆ, ನಾನು ನಮ್ಮ ತಂದೆ ತಾಯಿಯವರಿಗೆ ದೇವರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದೆ, ಶತಾಯುಷಿಗಳಾಗಿ ಮಾಡು, ಆರೋಗ್ಯ ಕೊಡು ಅಂತೇಳಿ. ನನಗೆ ಕೇಳ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಹೇಳಿ ಹಲವಾರು ಬಾರಿ ಯೋಚನೆ ಮಾಡಿದ್ದೇನೆ. ಅಂದರೆ ಇವತ್ತಿನ ಅವರ ಒಂದು ಹುಟ್ಟಿದ ದಿನ ಏನಿದೆ, ದೇಶದಾದ್ಯಂತ ಹಲವಾರು ನಾಯಕರುಗಳು, ಪ್ರಧಾನಮಂತ್ರಿಗಳನ್ನು ಒಳಗೊಂಡಂತೆ, ರಾಷ್ಟ್ರಪತಿಗಳು ಒಳಗೊಂಡಂತೆ ಅವರಿಗೇನು ಶುಭ ಹಾರೈಸಿದ್ದಾರೆ, ಅವರಿಗೆ ನಾನು ನಮ್ಮ ಕುಟುಂಬದ ಪರವಾಗಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ. ಸರ್, ಈಗ ಬಹುತೇಕ ಒಂದು ಉನ್ನತ ಹುದ್ದೆಯವರೆಗೂ ಕೂಡ ಅಲಂಕರಿಸಿದಂಥ ದೇವೇಗೌಡರು, ಒಂದು ಅಪವಾದ ಏನಂದರೆ ಅವ್ರು ಯಾವ ಹುದ್ದೆಯನ್ನು ಪರಿಪೂರ್ಣ ಮಾಡಲಿಲ್ಲ ಅಂತ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವ್ರನ್ನ ಯಾವ ರೀತಿ ನೋಡ್ಬೋದು ಸರ್? ಅಂದರೆ ರಾಜ್ಯಸಭಾ ಅವಧಿ ಕಂಟಿನ್ಯೂ ಆಗುತ್ತಾ ಹೇಗೆ ಅಂತ? ಇಲ್ಲ, ನಾವು ಅದರ ಬಗ್ಗೆ ಚಿಂತನೆ ಮಾಡಿಲ್ಲ. ಯಾವುದು ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಗಮನಿಸಿದ್ದೇನೆ. ಆದರೆ ನಾವು ಇಲ್ಲಿಯವರೆಗೂ ಈಗಾಗಲೇ ಅವರು 93 ವರ್ಷ ಏನು ಪೂರೈಸಿದ್ದಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಪದವಿಗಳನ್ನು ಪಡಿಬೇಕು, ಈಗ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಗಮನಿಸಿದ್ದೇನೆ, ರಾಜ್ಯಸಭಾ ಸದಸ್ಯರಾಗಿ ಮುಂದುವರಿತಾರೋ ಇಲ್ವೋ, ಅವ್ರಿಗೆ ಬೆಂಬಲ ಕೊಡ್ತಾರೋ ಇಲ್ವೋ ಅಂತಕ್ಕಂಥ ವಿಷಯಗಳನ್ನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಆದರೆ ಅವರಿಗೆ ಯಾವುದೇ ಅಧಿಕಾರ ಇಲ್ಲದೇ ಇದ್ದರು ಅವರ ಬದುಕು ಜನಸಾಮಾನ್ಯರ ಮಧ್ಯದಲ್ಲೇ ಬಂದಿರತಕ್ಕಂಥವ್ರು. ಹಲವಾರು ಚುನಾವಣೆಗಳಲ್ಲೂ ಸೋತಿದ್ದಾರೆ.
ಸೋತಂಥ ಸಂದರ್ಭದಲ್ಲೂ ಮನೇಲಿಂದು ಕೂರಲಿಲ್ಲ ಅವರು. ಜನತೆಯ ಸಮಸ್ಯೆಗಳಿಗೆ ಸರ್ಕಾರಗಳು ಜನವಿರೋಧಿ ನೀತಿ ಮಾಡಿದಾಗ ಹೋರಾಟ ಮಾಡೋದನ್ನ ಬಂದಿರತಕ್ಕಂಥದ್ದು ನಿರಂತರವಾಗಿ ಕಂಡಿದ್ದೇವೆ. ಅವ್ರಿಗೆ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ಅವ್ರ ವಯಸ್ಸು ಮುಂದಕ್ಕೆ ಹೋದ್ರೂ ಆ ವಯಸ್ಸಿನ ಒಂದು ಹಿನ್ನೆಲೆಯಲ್ಲಿ ಮೌನವಾಗಿ ಕೂರ್ತಕ್ಕಂಥವ್ರಲ್ಲ ಅವರು. ಈಗಲೂ ಸಹ ಹೋರಾಟದ ಒಂದು ಮನೋಭಾವದಿಂದ ಏನು ಬಂದಿದ್ದಾರೆ, ರಾಷ್ಟ್ರದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ.